ನೋಡಿ, ಈಗಿನ ಕಾಲದಲ್ಲಿ ಯುವಕರಿಗೆ ಅವರು ಈ ಉದ್ಯೋಗ ಮತ್ತು ಅವರ ಇಂಟ್ರೆಸ್ಟ್ಗಳು ಬೇರೆ ಇರುತ್ತೆ, ಅದು ಇರಬೇಕು. ಅದ್ರ ಜೊತೆಗೆ ಅವರ ಊರಲ್ಲಿ ಅಂದರೆ ಗ್ರಾಮಗಳಲ್ಲಿ ಇರೋವಂಥ ಪ್ರಾಚೀನ ಸ್ಮಾರಕಗಳನ್ನು ರಕ್ಷಣೆ ಮಾಡುವಂಥ ಒಂದು ಮನಸ್ಸು ಕೂಡ ಇರಬೇಕಾಗುತ್ತೆ. ಯಾಕಂದರೆ ಪ್ರಾಚೀನ ಸ್ಮಾರಕಗಳು ಅವರ ಊರಿಗೆ ಒಂದು ಶೋಭೆ ಇದ್ದಾಗೆ, ಅದನ್ನು ರಕ್ಷಣೆ ಮಾಡುವಂಥದ್ದು ಆ ಯುವಕರ ಆದ್ಯತೆ ಆಗಬೇಕು. ಸೊ ಈ ಊರಿನಲ್ಲಿ, ಈ ಅರದೇಶನಹಳ್ಳಿಯಲ್ಲಿ ಗೋಪಾಲ್ ಅನ್ನೋ ಹುಡುಗ ಆ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಯಾವುದೇ ಒಂದು ಪ್ರಾಚೀನ ಸ್ಮಾರಕ ಇದ್ದರೂ ಸಹ ಅದನ್ನು ಗಮನ ಇಟ್ಟು ನೋಡಿ ಸಂಬಂಧಪಟ್ಟವರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅದನ್ನು ರಕ್ಷಣೆ ಮಾಡೋದ್ರಲ್ಲಿ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಹೊಲಗಳ ಮಧ್ಯದಲ್ಲಿ ಇನ್ನೊಂದು ವೀರಗಳನ್ನ ಹುಡ್ಕೊಂಡು ಬಂದಿದ್ದೀವಿ. ಎಲ್ಲ ಕಡೆ ನೀಲಗಿರಿ ತೋಪಿದೆ. ಇಲ್ಲಿ ನೀರು ಉಳಿಸ್ಕೊಳ್ಳಿ, ಆಮೇಲೆ ಮತ್ತೆ ಬೇರೆ ಕಲ್ಗಳಿಗೂ ಬೇಕು. ಅದು ಜಾಲ್ಗೆದ್ ನೋಡೋದ್ರಾ? ಜಾಲ್ಗೆದ್ ಹೋಗ್ತಾ ನೋಡ್ಕೊಂಡು. ಇದು ಶಾಸನ ಅನ್ಸುತ್ತಲ್ಲ ಸರ್? ಸೂರ್ಯ ಚಂದ್ರ ಕಾಣಿಸ್ತಾ ಇದೆ. ಇದು ಓದೋದಕ್ಕಾಗಿದೆಯಾ ಸರ್? ಆಗಿದೆ, ಓದಿದ್ದಾರೆ. ಹೌದಾ? ಇವರೇ ಇದು ಮಾಡಿದ್ರು. ಬಿಟ್ರೆ ನೀಟಾಗಿ ಕಾಣಿಸ್ತಾರೆ ಸರ್. ಇದು ಸ್ವಲ್ಪ ವೈಟ್ ಕಲ್, ಅದಕ್ಕೆ ಈಗ ಕೆಳಗಡೆ ಇನ್ನೂ ಇದೆ. ಇದು 8 ಅಡಿ ಕಲ್ಲು. ಇದು 8 ಅಡಿಯಲ್ಲಿ 2 ಅಡಿ ಕಲ್ಲು ಅವಾಗ ಇದು ಮಾಡಬೇಕಾದ್ರೆ ಮುರಿದಾಗಿತ್ತು. ಇದರಲ್ಲಿ ಇನ್ನೂ ಇದೆ. ಇದು ಇನ್ನೂ 4 ಅಡಿ ಒಳಗಡೆ ಇದೆ. 3 ಅಡಿ 4 ಅಡಿ ಒಳಗಡೆ. ಇದನ್ನ ಗ್ರಾಮದೊಳಗಡೆ ತೊಗೊಂಡು ಹೋಗ್ಬೇಕಂದ್ರೆ ಏನು ಮಾಡಬೇಕು ಸರ್? ಗ್ರಾಮದೊಳಗಡೆ ತೊಗೊಂಡು ಹೋಗ್ಬೇಕು ಅಂದರೆ ಊರಲ್ಲಿ ಇವರಿದ್ದಾರೆ, ಊರಿನ ಅಧ್ಯಕ್ಷರು ಮತ್ತು ಇವರು, ಅವ್ರ ಹತ್ರ ಮಾತಾಡಿ ಪಂಚಾಯತಿ ಕಡೆಯಿಂದ ಇದು ಮಾಡಿಸಿದ್ರೆ ಆಗುತ್ತೆ. ಓಕೆ ಸರ್, ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ, ಈಗ ಇದನ್ನು ಅರದೇಶನಹಳ್ಳಿ ಅಂತ ಕರೀತಾ ಇದ್ದೀವಿ. ಈ ಗ್ರಾಮವನ್ನು ಆಗಿಲೊಟ್ಟಿ ಅಂತ ಕರೀತಾ ಇದ್ರು. ಆಗಿಲೊಟ್ಟಿ ಅಂತ ಕರೀತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಶಾಸನ. ಇದು ಹೊಯ್ಸಳ 3ನೇ ವೀರಬಲ್ಲಾಳನ ಕಾಲದ ಶಾಸನ. ಆತ ಸುಮಾರು 14ನೇ ಶತಮಾನದ ಆದಿಭಾಗದಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನು ಆಳಿರ್ತಾನೆ. ಈ ಬೆಂಗಳೂರು ಭಾಗ ಸಹ ಅವನ ಆಳ್ವಿಕೆಯಲ್ಲಿ ಸೇರಿರುತ್ತೆ. ಈ ಶಾಸನದ ವಿಶೇಷ ಏನು ಅಂದರೆ, ಇಲ್ಲಿ ಎಡಗಡೆಗೆ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆ ಸಹ ಆತನ ಕಾಲದಲ್ಲೇ ಇಲ್ಲ, ಆತನ ಕಾಲದ ಹಿಂದಿನ ಕಾಲದಲ್ಲೂ ನಿರ್ಮಾಣವಾಗಿರಬಹುದು. ಆ ಕೆರೆ ಒಡೆದೋಗುತ್ತೆ. ಆ ಕೆರೆ ಒಡೆದೋದಾಗ ಆ ಕೆರೆಯನ್ನು, ಒಡೆದೋಗಿರೋ ಭಾಗವನ್ನು ಸರಿಪಡಿಸ್ತಾರೆ. ಆಗ ಈ ಭಾಗವನ್ನು ನೋಡ್ಕೊಳ್ತಾ ಇದ್ದಿದ್ದಂಥ ಸಾಮಂತ ಯಲಹಂಕದ ಬೆಟ್ಟರಸ ದಂಡನಾಯಕರು ಅಂತ, ಯಲಹಂಕ ನಾಡನ್ನು ಆಳುತ್ತಿದ್ದ ಬೆಟ್ಟರಸ ದಂಡನಾಯಕರು ಅಂತ, ಅವರು ಈ ಒಡೆದೋಗಿರೋಂಥ ಕೆರೆಯನ್ನು ಸರಿ ಮಾಡಿಸ್ತಾರೆ. ಆ ಸರಿ ಮಾಡಿದ್ದವ್ರಿಗೆ ಭೂದಾನವನ್ನು ಕೊಡಲಾಗುತ್ತೆ. ಆ ಭೂದಾನವನ್ನು ಕೊಟ್ಟಿರ್ತಾರೆ. ಆ ದಾನವನ್ನು ಯಾರೂ ಸಹ ಅಪಹರಿಸಬಾರ್ದು, ದುರುಪಯೋಗ ಮಾಡ್ಕೋಬಾರ್ದು ಅಂತ ಈ ಶಾಸನದ ಕೊನೆಯಲ್ಲಿ ಒಂದು ಶಾಪಾಶಯ ಕೂಡ ಇದೆ. ಅಂದರೆ ಅದನ್ನು ಯಾರು ದುರುಪಯೋಗ ಮಾಡಿಕೊಂಡ್ರೆ ಅವರಿಗೆ ಗಂಗೆ ಅಂದರೆ ವಾರಣಾಸಿ ಅಂತ ನಾವೇನು ಕರಿತೀವಿ, ಕಾಶಿ ವಾರಣಾಸಿ, ಗಂಗೆಯ ತೀರದಲ್ಲಿ ಹಸುವನ್ನು ಕೊಂದಂತಹ ಪಾಪಕ್ಕೆ ಗುರಿ ಆಗ್ತಾರೆ. ಅಂಥ ಒಂದು ಶಾಪಾಶಯ ಈ ಶಾಸನದ ಕೊನೆಯಲ್ಲಿದೆ. ಅಂದರೆ ಈಗಿನ ಕಾಲದಲ್ಲೇ ಅಲ್ಲ, ಆ ಪ್ರಾಚೀನ ಕಾಲದಲ್ಲೂ ಕೂಡ ದಾನ ಕೊಟ್ಟಿರೋಂಥ ಜಮೀನನ್ನು ದುರುಪಯೋಗ ಮಾಡ್ಕೊಳ್ಳೋವಂಥದ್ದು, ಅಪಹರಿಸುವಂಥ ಕಾರ್ಯ ಕೂಡ ಆ ಕಾಲದಲ್ಲೂ ಕೂಡ ನಡೀತಾ ಇತ್ತು ಅಂತ ಈ ಶಾಪಾಶಯ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದೊಂದು ಶಾಪಾಶಯ ಅಂತ ಹೇಳ್ಬೋದು ಸರ್? ಇದು ಶಾಪಾಶಯ, ಇದು ದಾನ ಶಾಸನ, ಭೂದಾನ ಶಾಸನ. ಫುಟ್ ನೋಟಲ್ಲಿ ಶಾಪಾಶಯ, ಎಂಡಲ್ಲಿ ಶಾಪಾಶಯ. ಓಕೆ. ಇದರಲ್ಲೂ ಮತ್ತೆ ಪೃಥ್ವಿರಾಜ ಪೃಥ್ವಿ ರಾಜ್ಯಂಗೆ ಇತ್ತಿರಲು ಇದರಲ್ಲೂ ಮೆನ್ಷನ್ ಆಗಿದೆ, ಅದರಲ್ಲೂ ಮೆನ್ಷನ್ ಆಗಿದೆ. ಹಾಗೆ ಸಾಮಾನ್ಯವಾಗಿ ಶಾಸನಗಳು ಮೆನ್ಷನ್ ಆಗುತ್ತೆ. ಅದು ಬಂದೇ ಬರುತ್ತೆ. ಅದು ಪೃಥ್ವಿ ಅಂದರೆ ರಾಜ ಏನು ಆಳ್ವಿಕೆ ಮಾಡ್ತಾ ಇದ್ದ. ಸರ್ ಇದು ಒಂದು ಕತ್ತಿ ಸಿಂಬಲ್ ಇದು? ಅಲ್ಲ ಸರ್, ಶಿವೊಂದು ಲಿಂಗ ಟೈಪ್ ಇದೆ. ಹೌದಾ? ಇದು ಸೂರ್ಯ ಚಂದ್ರ ಲಿಂಗ ಟೈಪ್ ಇದೆ. ಓಕೆ. ಇಲ್ಲಿ ಚಂದ್ರ ಇದೆ. ಇಲ್ಲಿ ಬಾಕ್ಸ್ ಟೈಪ್ ಏನೋ ಬಂದಿದೆ. ಇದು ಏನು ಸರ್? ಇದು ಇಲ್ಲಿ ಬಾಕ್ಸ್ ಟೈಪ್ ಬಂದಿದೆಯಲ್ಲ, ಅದು ಶ್ರೀ ಅನ್ನೋ ಸಿಂಬಲ್. ಓಕೆ. ಸುಮಾರು ಶಾಸನಗಳಲ್ಲಿ ಇದು ಸೂರ್ಯ, ಇದು ಈ ಸರ್ಕಲ್, ಅದ ಕಡೆ ಚಂದ್ರ ಇದೆ. ಮತ್ತೆ ಇಲ್ಲೆಲ್ಲ ಒಂದು ಇದಿತ್ತು, ಪ್ಲಸ್ ಮಾರ್ಕ್ ಥರ. ಪ್ಲಸ್ ಮಾರ್ಕ್ ಹಿಂಗೆ ಬರುತ್ತೆ. ಇದು ಸ್ವಸ್ತಿಕ್ ಥರ ಬರುತ್ತೆ, ಅದು ಫುಲ್ ಇಲ್ಲ, ಹಾಫ್ ಸ್ವಸ್ತಿಕ್ ಈ ಥರ ಬರುತ್ತೆ. ಅದು ಶ್ರೀ ಅಂತ ತುಂಬಾ ಶಾಸನಗಳಲ್ಲಿ ಆ ಥರ ಇದೆ. ಓಕೆ ಓಕೆ. ಈ ಥರ ಇದು ಚಕ್ಕೆಗಳು ಎದ್ಬಿಟ್ಟಿವೆ. ಇದು ಗ್ರಾನೈಟ್ ಕಲ್ಲಾಗಿರೋದ್ರಿಂದ ಚಕ್ಕೆ ಎದ್ಬಿಡುತ್ತೆ. ಇಲ್ಲಿ ಇದಲ್ಲ
ಇಲ್ಲಿದೆ ನೋಡಿ 1327 ಏನೋ ಇದೆ ಅದು. ಹೌದು, ಇದು ಸುಮಾರು 4 ಅಡಿ ಒಳಗಡೆಗೆ ಊತೋಗಿದೆ. ಸರ್, ಇನ್ನು ಕೆಳಗಡೆಗಿತ್ತು, ಕಲ್ಲು ಕಟ್ಟಾಗಿದೆ. ಇನ್ನು 4 ಅಡಿ ಕೆಳಗಡೆಗಿದೆ ಇದು ಕಲ್ಲು. ಅದನ್ನು ತೆಗ್ಸಿದ್ರೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ. ಹೌದು, ಇದು ಇಷ್ಟು ಮಾತ್ರ ಮೆನ್ಷನ್ ಆಗಿದೆ. ಸೊ ಇದೊಂದು ಶಿಲಾಶಾಸನ ನೋಡಿ ಇಲ್ಲಿ ಇದೆ ನೋಡಿ. ಇಲ್ಲಿ ಅರ್ಧೇಶ್ನಹಳ್ಳಿಯಲ್ಲಿ ಇರೋವಂಥದ್ದು. ಸಾಧ್ಯವಾದಷ್ಟು ಅದರಲ್ಲಿರೋ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀವಿ. ಸೊ ಈಗ ಆಗಬೇಕಾಗಿರೋ ಕೆಲಸ ಅಂದರೆ ಇದು ಒಂದು ಯಾವುದಾದ್ರು ಒಂದು ಒಳ್ಳೆ ಸ್ಥಳಕ್ಕೆ ಸ್ಥಳಾಂತರ ಆಗಬೇಕಾಗಿರೋದು. ಮೇ ಬಿ ಊರಿನ ಮಧ್ಯಕ್ಕೋ ಇಲ್ಲ ಊರ ಮುಂದೆ ಯಾವ್ದಾದ್ರು ದೇವಸ್ಥಾನ ಮುಂದೆ ಹಾಕಿದ್ರು ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಒಂದು 1000 ವರ್ಷ ಇಡ್ಬೋದು. ಇಲ್ಲ ಅಂದರೆ ಹೀಗೆ ಒದಗೋಗುತ್ತಲ್ವ ಸರ್ ಇದು? ಹೌದು, ಊರಿನ ಬಗ್ಗೆ ಇತಿಹಾಸ ಉಳ್ಳ ಇದು. ಊರಲ್ಲಿದ್ರೆ ಮುಂದಿನ ಪೀಳಿಗೆಗೆ ಒಂಥರ ಎಕ್ಸಾಕ್ಟ್ಲಿ ಯೂಸ್ ಆಗುತ್ತೆ. ಕರೆಕ್ಟ್. ನಮ್ಮ ಅರ್ಧೇಶಹಳ್ಳಿದು ಈ ಥರ ಹೆಸರಿತ್ತು, ಆಗಿಲೊಟ್ಟಿಯನ್ನ ಹೆಸರಿತ್ತು, ಇಷ್ಟನೇ ವರ್ಷದಲ್ಲಿ ಇದಾಗಿದೆ ಅಂತ ಒಂದು ಹೆಸರಿರುತ್ತೆ. ಆದಷ್ಟು ಸರಿ ಸರ್, ಅಷ್ಟೇ. ಮುಂದೆ ಹೋಗಿ. ಸೊ ಈ ಊರಿನ ಗ್ರಾಮಸ್ಥರು ಮತ್ತು ವಿಶೇಷವಾಗಿ ಸರ್ಕಾರ ಅಥವಾ ಇಲಾಖೆ ಈ ಊರಿನ ಹೊರಗಡೆ ನೀಲಗಿರಿ ತೋಪಲ್ಲಿರುವಂಥ ಈ ಶಾಸನವನ್ನು ಊರಿನ ಒಳಗಡೆ ಸಾಗಿಸಿ ಸಂರಕ್ಷಣೆ ಮಾಡಬೇಕಾಗಿದೆ. ಇಲ್ಲಾಂದರೆ ಇದು ಒಡೆದೋಗಿ ಮಣ್ಣಲ್ಲಿ ಮಣ್ಣಾಗೋ ಸಾಧ್ಯತೆ ತುಂಬಾ ಇದೆ. ಸರಿ, ಹಾಗಾದರೆ ಮುಂದೆ ಹೋಗೋಣ. ಬೇರೆ ಎಲ್ಲಿ ಯಾವ ಶಾಸನ ವೀರಗಲ್ಲು ಇದೆ ಅಂತ ಅದನ್ನು ಹುಡ್ಕೊಂಡು ಹೋಗೋಣ. ನೆಕ್ಸ್ಟು ಒಂದು ವೀರಗಲ್ಲು ಇದೆ, ಹುಲಿಬೇಟೆ ವೀರಗಲ್ಲು ಅಂತ ಹೆಸರಂತೆ. ಅದರದ್ದು ಸ್ವಾರಸ್ಯ ಏನಿದೆ ತಿಳ್ಕೊಂಡು ಬರೋಣ.